ನನ್ನ ಮಗಳು ಅಳಿಯ ಈ ಸೊತ್ತಾದ್ರೂ ಬರ್ಲಿಲ್ಲ. ಯಾವಾಗಿಂದ ಕಾಯ್ಕೊಂಡು ಕುಂತೀವ್ನಿ. ಯಾವಾಗ ಹೋದರಿ ಇವರು, ಯಾವಾಗ ಗೊತ್ತವ್ರಿ, ಇನ್ನೂ ಬರ್ಲಿಲ್ಲ ಏನಿಲ್ಲ. ಅಯ್ಯೋ ಶಿವನೇ, ನನ್ನ ಮಗಳು ಸದ್ಯ ಕೇಸ್ ವಾಪಸ್ ತಕೊಂಡು ಮನೆಗೆ ಬಂದ್ಬಿಟ್ರೆ ಅಷ್ಟೇ ಸಾಕು, ಬೇರೆ ಇನ್ನೇನು ಬೇಕಿಲ್ಲ. ಹಟ್ ಮಾರಿ ನಮ್ಮಳು ಪುಟ್ಟಿ ಅಂತ ನನವೆ ಎಲ್ಲ ಇನ್ನು ಯಾವಾಗ ಬರ್ತಾರೆ ಕಣಪ್ಪ. ಅಯ್ಯೋ, ನಮ್ಮ ಮನೆಗಾದ್ರೆ ಕಾಲ ಕಳಿಬೋದು, ಈ ಕಂಡರ ಮನೆ ಕುಂತ್ಕೊಂಡು ಕಾಲ ಕಳಿಯಕ್ಕೆ ಹಾಕಿಲ್ಲ ಕಣಪ್ಪ. ಏನು ಮುಟ್ಟಕ್ಕೂ ಭಯವಾಯ್ತದೆ. ಕಂಡರ ಮನೆ ಸಾಮಾನುಗಳು ಮುಟ್ಬಿಟ್ಟು ಯಾಕಪ್ಪ ಏನಾರ ಹೆಚ್ಚು ಕಮ್ಮಿ ಆದ್ರಿ ಹಾಕಬೇಕು ಅಂತ ಭಯವಾಯ್ತಾನೆ ಇರ್ತದೆ. ಯಪ್ಪ, ಎಲ್ಲೋದ್ಲ ಇವಳು ಕಾಣೆ. ಫೋನು ಹಾಕ್ಲಾ? ಬೇಡ ಬಿಡು, ಫೋನ್ ಹಾಕೋದು ಯಾಕೆ. ವಿಹಾನು, ಲೋ ವಿಹಾನು, ಇವನು ಎತ್ತ ಆಡಕ್ಕೆ ಹೋಯ್ತೀನಿ ಅಂತ ಹೋದನು. ಲೋ ವಿಹಾನು, ಹೋಗತ್ತ. ಏನು ಮಾಡ್ತಾನೋ ಇವನು ಹಿಡಿಯೋದೇ ಒಂದು ಕತೆ. ನಾನು ಎಲ್ಲೂ ಕಳ್ದಾಗಲ್ಲ ಅಜ್ಜಿ, ನಾನು ಇಲ್ಲೇ ಇರ್ತೀನಿ. ಯಪ್ಪ, ನಿಮ್ಮ ಅಂಬರ ಗಂಟೆ ಔಸಿ ಸುಮ್ಕಿರ್ಲ ನೀನು. ನಿಮ್ಮ ಊರಾಗ ಯಾರು ಒಳ್ಳೆಯರು ಯಾರು ಕೆಟ್ಟರು ಒಂದು ಗೊತ್ತಾಗಕ್ಕಿಲ್ಲ. ಅಲ್ಲಿ ಇಲ್ಲಿ ಅಲ್ಕೊಂಡು ಓಡಾಡ್ಬೇಡ ನೀನು. ಸುಮ್ಕುಂತ ಇಲ್ಲ, ನಮ್ಮ ಊರಿಗೆ ಬಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತೀನಿ. ಇಲ್ಲಿ ಇತ್ತಾನೆ ಏನು ಮಾಡಿ ನೀನು? ಬರೀ ನಿಮ್ದೆಲ್ಲ ನೋಡಿ ಯಾಪಟ್ಟಿ ದೊಡ್ಡ ಜಗಳ. ಬಡವ್ರ ಮನೆ ನೀನು ಬರಕ್ಕಿಲ್ಲ ಬಾ. ಇವಾಗ ತಿಂದಿಲ್ಲಿ ಶಾನೆ ಕೊಡ್ತಾವ್ರೆ ನನಗೆ ತಿನ್ನಕ್ಕೆ, ಅದಕ್ಕೆ ಹೆಂಗ್ ಸಿಕ್ರಂಗೆ ಆಡ್ತೀಯ. ನೋಡು, ಕುಂತ್ಕಬಾ, ನೀವು ಅಂಬರ ಗಂಟೆ ನಿಂಗೆ ಕತೆ ಹೇಳ್ತೀನಿ. ಕುಂತ್ಕಬಾ ಇಲ್ಲಿ. ಯಾವಾಗದೆ ಕತೆ ಯಾರು ಕೇಳ್ತಾರೆ? ಕ್ರಿಕೆಟ್ ಆಡ್ತೀನಿ ಕಣಜಿ ನಾನು. ಪರವಾಗಿಲ್ಲ ಕಣ, ಚಿಗುರ್ಕೋಗ್ಬಿಟ್ಟಿದ್ಯಾ ನೀನು ನನವೆ. ಯವ್ವ ಬಂದ ಪುಟ್ಟಿ, ನಾನಂತೂ ಕಾಯ್ತಾ ಕುಂತಿದ್ದೆ. ಯಾವಾಗ ಬತ್ತೀಯ? ನಾನು ಊರ್ ಕಡೆಗೆ ಹೋಗ್ಬೇಕಲ್ಲ, ಕಾಯ್ತಾ ಕುಂತಿದ್ದೀನಿ ನಾನು. ಈಗ ಬತ್ತಾಳೆ ಆಗ ಬತ್ತಾಳೆ ಅಂತ ಹೇಳ್ಬಿಟ್ಟು ಕಾದು 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 ಸಾಕಾಗೋಯ್ತು ನನಗಂತೂ. ಇವಾಗ ಬಂದ? ಇವಾಗೆ ಬಂದೆ ಕಣಮ್ಮ. ಎಲ್ಲಿ ನಿಮ್ಮ ಅತ್ತೆ ಯಜಮಾನ್ರು ಎಲ್ಲ ಕಾರಲ್ಲಿ ಇತ್ತವ್ರಾ? ಇಲ್ಲ ಕಣಮ್ಮ, ಅವ್ರು ಬರಲ್ಲ. ಯಾಕೆ ಬರಲ್ಲ? ಕರ್ಕೊಂಬಿಟ್ಟು ಬರಕ್ಕೆ ತಾನೇ ಹೋಗಿದ್ದು. ನೀನು ನಿನ್ನ ಆದ್ನಿ ನಿನ್ನ ಗಂಡ ಎಲ್ಲರೂ ಕರ್ಕೊಂಬಿಟ್ಟು ಬರಕ್ಕೆ ಹೋದ್ರಿ. ಆದ್ರೆ ಇವಾಗ ಅವ್ರು ಬರಲ್ಲ ಕಣಮ್ಮ. ಅವ್ರು ಯಾಕೆ ಬರಲ್ಲ, ಸುಮ್ಕಿರು. ಹಂಗಂದ್ರೆ ಏನೇ, ನೀನು ಒಬ್ಳೇನೆ ನೀ ಬಂದ್ಬಿಟ್ಟಿದ್ಯಾ ಅಂದ್ರೆ ಏನರ್ಥ? ಏನಾಯ್ತು ಅಂತ ಹೇಳಿ ಇವಾಗ ಬಾಯಿ ಬಿಟ್ಬಿಟ್ಟು ನೀನು ನನ್ನ ಸುಮ್ಮನೆ ಉರಿಸ್ಬೇಡ ಅಮ್ಮ. ಅವ್ರು ನನಗೆ ಕೇಸ್ ವಾಪಸ್ ತಗ ಅಂತ ಹೇಳ್ಬಿಟ್ಟು ಬಲವಂತ ಮಾಡ್ತಿದ್ರಲ್ಲ, ಅದನ್ನೇ ನೀ ಪೊಲೀಸರ್ಗೆ ಹೇಳ್ದೆ. ಕೇಸ್ ವಾಪಸ್ ತಗ ಅಂತ ಹೇಳ್ಬಿಟ್ಟು ಬಲವಂತ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಆ ಪೊಲೀಸರ್ಗು ಇವ್ರ ಯೋಗ್ಯತೆ ಗೊತ್ತಲ್ಲ ಚೆನ್ನಾಗೆ, ಅದಕ್ಕೆ ಜಾಡ್ಸೊದ್ದು ಒಳಗಡೆ ಹಾಕೋರು ಅವ್ರನ್ನುವೆ. ಏನೇ ಹೇಳ್ತಿದ್ಯಾ ನೀನು? ಏನ್ ಬೊಗಳ್ತಿದ್ಯಾ? ಗಂಡನ್ನು ಜೈಲಿಗೆ ಹಾಕ್ಸ್ಬಿಟ್ಟು ಬಂದೇನೆ. ಮಾಡ ತಪ್ಪು ಮಾಡಿದ್ರೆ ಎಲ್ಲರೂ ಜೈಲಿಗೆ ಹಾಕ್ಸಂತ ಪರಿಸ್ಥಿತಿ ಬಂದೇ ಬರ್ತದೆ ಕಣಮ್ಮ. ಬಲವಂತ ಮಾಡ್ತಾವ್ರೆ. ನಾನು ಯಾಕಮ್ಮ ಹಂಗು ಹಿಂಗು ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡು ಕುತ್ಕೋಬೇಕು? ನಿನಗೆ ನನ್ನ ಗಂಡನ ವಿಚಾರ ಗೊತ್ತಿಲ್ಲ. ನನ್ನ ಗಂಡ ಈಗ ನನ್ನ ಮಗಂಗೆ ಆಸ್ತಿ ಎಲ್ಲ ಸಿಗ್ತದಲ್ಲ, ಅದಕ್ಕೋಸ್ಕರ ಅಷ್ಟೇ ನನ್ನ ಜೊತೆಯಾಗಿರೋದು. ಇಲ್ಲ ಅಂದ್ರೆ ಅವನಿಗೆ ಯಾವ ಪ್ರೀತಿನೂ ಇಲ್ಲ, ಏನೂ ಇಲ್ಲ. ನಾನು ಎನ್ನೆಲ್ಲನೂ ಬೇಜಾನ್ ನೋಡಿದ್ದೀನಿ ಕಣಮ್ಮ. ಎಲ್ಲನೂ ನೋಡಿದೆ. ನಾನು ಮೊಬೈಲಾಗ ಮೆಸೇಜು ಅವ್ರು ಮನ್ಕೊಂಡಿದ್ದಾಗ ಎಲ್ಲ ಚೆಕ್ ಮಾಡಿದೆ. ಅವ್ರ ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು ಭಾಳ ಚೆನ್ನಾಗಿ ಅರ್ಥ ಆಯ್ತು ನನಗಂತೂ. ತುಂಬ ಚೆನ್ನಾಗಿ ಅರ್ಥ ಆಯ್ತು ಕಣಮ್ಮ. ಅಂತ ಗಂಡನ ಜೊತೆ ಬಾಳೋದಕ್ಕಿನ್ನೂ ಮರುವಾದಿನಾಗ ನಾನೆನ್ನೆ ಬಾಳೋದು ಎಷ್ಟೋ ವಾಸಿ ಅಮ್ಮ. ನನಗೆ ಅಂತ ಕೆಲಸ ಐತೆ, ಎಲ್ಲನೂ ಐತೆ. ನೀವು ಉಳಿದಿರೋದು ಅವಶ್ಯಕತೆ ನನಗೇನೂ ಇಲ್ಲ. ನಾನು ಹೆಂಗೋ ಮಾಡ್ಕೊತೀನಿ. ಏನೋ ನೀನು ಹೇಳ್ದೆ ನೀನು ಮಾಡಿದೆ ಅಂತ ಹೇಳ್ಬಿಟ್ಟು ನಾನು ಗಂಡ ಅಂತ ಬಂದೆ ಅಷ್ಟೇನೆ. ನನಗೆ ನೀನು ಎಜುಕೇಶನ್ ಕೊಡ್ಸಿಲ್ವಾ? ಏನು ಕೊಡ್ಸಿಲ್ಲ. ಇಂಥ ಇಷ್ಟ ಇಲ್ದಿರೋ ಜೊತೆ ಆಸ್ತಿ ಪಾಸ್ತಿ ಅಂತ ನಂಬ್ಕೊಂಡಿರೋ ಜೊತೆ ನನಗಿರಕ್ಕೆ ಇಷ್ಟ ಇಲ್ಲ ಕಣಮ್ಮ. ಅಯ್ಯೋ ಮನೆಯಾಳಿ, ನಿನ್ನ ಮಕ್ಕ ಮುಚ್ಚ. ನೀನು ಓದಿಸಿದ್ದೆ ತೆಪ್ಪ ಹೋಗ್ಬಿಡ್ತೇನೆ ನಾನು. ಗಂಡನ ಜೈಲಿಗೆ ಹಾಕ್ಸ್ಬಿಟ್ಟು ಬಂದಿದ್ಯಲ್ಲೇ, ಊರ್ ಜನ ಏನು ಅನ್ಕೊಳಕಿಲ್ಲ. ಗಂಡನ ಆಟ ಆಡಿಸ್ತಾ ಇರೋ ಬಿತ್ರಿ ಅಂತ ಅನ್ಕೊಳಕಿಲ್ವಾ ಊರ್ ಜನ ಎಲ್ಲ? ನಿನ್ಗೆ ಏನ್ ಬಂದಿರೋ ದೊಡ್ಡರನಾಗ? ನಿಂಗೆ ಏನಾರ ತಗೊಂಡು ಹಾಕ್ಬೇಕಾ? ನಿಂಗೆ ಹೇಳು, ನಿಂಗೆ ಏನ್ ಬಂದೈತೆ ದೊಡ್ಡರೋಗ ಅಂತ ಹೇಳ್ಬಿಟ್ಟು ಬೊಡ್ಡಿಗೆ ನಿನ್ಗೆ. ನೋಡು, ಸುಮ್ಮನೆ ವಾಪಸ್ ಕರ್ಕೊಬಿಟ್ಟು ಬಾ ಹೋಗು ನಿನ್ ಗಂಡನ. ನೋಡಮ್ಮಿ, ನಿಂಗೆ ಗೊತ್ತಾಗಿಲ್ಲ, ಇದು ನಿನ್ ಸಿಂಗಾಪುರ ಅಲ್ಲ, ಇದು ಹಳ್ಳಿನಾಗೆ ಲಕ್ಷ ಮಾತಾಡ್ತಾರೆ. ಗಂಡನ ಜೈಲಿಗೆ ಹಾಕ್ಸುದ್ಲಂತೆ ಅಂತ ಹೇಳ್ಬಿಟ್ಟು ಮುರುಗೋದಿ ಇರ್ತದ ಊರಾಗ ತಲೆ ಎತ್ಕೊಂಡ್ ತಿರ್ಗಾಕಾಯ್ತದ. ಈಗ ಅದು ಬೇರೆ, ನಿನ್ ತಂಗಿ ಮದುವೆ ಬೇರೆ ಇದೇ ಊರಾಗ ಏನಿಯ. ತಿರುಗಿ ತಲೆ ಎತ್ಕೊಂಡು ತಿರ್ಕೊಂಡು ಇದು ಮಾಡಕ್ಕಾಯ್ತದ? ನೋಡು, ಮರುವಾದಿಗೂ ಹೋಗಿ ನಿನ್ ಗಂಡನ ಬಿಡ್ಸ್ಕೊಂಬಿಟ್ಟು ಬಾ ಹೋಗು. ಹೋಗಿ ಸುಮ್ಕೇನಿಯಾ? ನಿಂಗೆ ಅಮ್ಮ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಬೆಲೆ ಇದ್ರೆ ಹೋಗ್ಬಿಟ್ಟು ಬಿಡಿಸ್ಕೊಂಬಿಟ್ಟು ಬತ್ತೀಯ ನೀನು. ಹೋಗಿ ಬಿಡಿಸ್ಕೊಂಬಿಟ್ಟು ಬಾ ಹೋಗು. ಇಲ್ಲ ಕಣಮ್ಮ, ನಾನಂತೂ ಎಲ್ಲೂ ಹೋಗಿಲ್ಲ. ಈ ಆಸ್ತಿ ಕಟ್ಕೊಂಡು ನನಗೇನು ಆಗ್ಬೇಕಿಲ್ಲ. ಜನರು ಪ್ರೀತಿ ಅದು ಇದು ಅಷ್ಟೇ ಸಾಕು ನನಗೆ. ಇವ್ರ ಆಸ್ತಿ ಪಾಸ್ತಿ ಇವರೇ ಮಾಡಿಕೊಂಡ್ಲಿ ಹೇಳು. ಇವ್ರು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಕ್ಕೆ ನಾನೇನು ಅನ್ಕೊಬಿಟ್ಟಿದ್ಯಾ? ಆಸ್ತಿಗೋಸ್ಕರ ನನ್ನ ಮಗನ ಸಾಯಿಸಕ್ಕೆ ಬಂದಿರ ಅಂತಾರೆ ಇವರು. ಅಂಥದ್ರಾಗೆ ನಾನು ಇವ್ರನ್ನ ಜೈಲಿಗೆ ಹಾಕ್ಸಿದಂಗೆ ಬಿಡಿಸ್ಬೇಕಾ ಅಮ್ಮ? ಇವ್ರ ಆಸ್ತಿ ಗೀಸ್ತಿ ಏನು ಬೇಡ. ಊರಾಗೇನಿಯಾ, ಇದ್ದೇ ಊರಾಗೇನಿಯಾ, ಇನ್ನೊಂದು ಮನೆ ತಗೋತೀನಿ ನೋಡ್ತಿರು. ಇನ್ನೊಂದು ಮನೆ ತಗೊಂಡು ನನಗೂ ಗೊತ್ತು ಹೆಂಗ್ ಬಿಸ್ನೆಸ್ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಮಗಳೇ ಒಂಟಿ ಸಂಸಾರ ನಡೆಸೋದು ಈ ಸೊಸೈಟಿನಾಗೆ ಸರಿ ಅಲ್ಲ. ನೋಡು, ಜನ ಒಂದೊಂದು ತಲಾಕ್ ಒಂದೊಂದು ಮಾತಾಡ್ತಾನೆ. ಮಗಳೇ, ನನ್ನ ಮಾತು ಕೇಳು. ಮಗುನ್ನ ನೀನು ಇರಿಸ್ಕೊಂಡು ಅದು ಸಂದಕ್ಕಿರಕ್ಕಿಲ್ಲ. ತುಂಬ ಚೆನ್ನಾಗಿರ್ತಿತ್ತಮ್ಮ.
ನಾನು ವಿಹಾನು ಮೊದ್ಲಿಂದನೂ ಇಬ್ರೇನೇ ಇದ್ದಿದ್ದು, ಇನ್ಮ್ಯಾಲೂ ಇಬ್ಬರೇ ಇರ್ತೀವಿ. ಇವ್ನ ಆಸ್ತಿ ಕಟ್ಕೊಂಡು ಇವ್ರ ಆಸ್ತಿ ಕಟ್ಕೊಂಡು ನನಗೇನು ಆಗ್ಬೇಕಿಲ್ಲ ಕಣಮ್ಮ. ಇವ್ರ ಆಸ್ತಿ ಇವರೇ ಮಾಡಿಕೊಂಡ್ಲಿ. ಮಾತಿಂಗ್ ಮುಂಚೆ ಆಸ್ತಿಗೋಸ್ಕರ ಹಂಗ್ ಮಾಡ್ದೆ, ಆಸ್ತಿಗೋಸ್ಕರ ಹಿಂಗ್ ಮಾಡ್ದೆ. ಯಾರಿಗೆ ಬೇಕಮ್ಮ ಈ ಆಸ್ತಿ? ಇದಕ್ಕಿನ್ನು ಭಾಳ ಚೆನ್ನಾಗಿ ಸಂಪಾದನೆ ಮಾಡೋದು ಹೆಂಗೆ ಅಂತ ನನಗೆ ಭಾಳ ಚೆನ್ನಾಗಿ ಗೊತ್ತು ಕಣಮ್ಮ. ನಾನು ಹೇಳೇ ಬಿಡ್ತೀನಿ ನಮ್ಮ ಮಾವ ಹಿಂಗೂ ಈ ಆಸ್ತಿ ಏನು ವಿಹಾನ ಹೆಸ್ರಿಗೆ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬಿಟ್ಟು ಮಾವಯ್ಯ ಬರ್ದಿರ ತಾನೆ. ಮಾವ ಹಿಂಗೆ ನಾನು ಡೈರೆಕ್ಟಾಗಿ ಏನು ಹೇಳ್ತೀನಿ, ಮಾವಯ್ಯ ನನಗೇನು ಬೇಡ ಅಂತ. ನಿನಗೆ ಹೇಳಿ 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 ನಿನ್ಗೇನು ಅರ್ಥನೇ ಆಗಲ್ಲ. ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ. ನೀ ಒಂಟಿ ಹೆಣ್ಣು ಭಾಳ ಕಾಯ್ತದ ಸೊಸೈಟಿನಾಗೆ. ನೋಡು, ಬಾಯಿ ಮುಚ್ಕೊಂಡು ಕರ್ಕೊಂಬಿಟ್ಟು ಬಾವು. ಇಲ್ಲ ಅಂದ್ರೆ ನಾನೇ ಬಿಡಿಸ್ತೀನಿ ಹೋಗ್ಬಿಟ್ಟು ಎಲ್ರೂ. ನಾನೇ ಬಿಡಿಸ್ಕೊಂಬಿಟ್ಟು ಬರ್ತೀನಿ ಬಿಡು, ನೀನೇನು ಬಿಡಿಸ್ಕೊಂಬಿಟ್ಟು ಬರ್ಬೇಡ. ಅವಳಿ ಮೈ ಎಲ್ಲ ಏನು ಅನ್ಕೊಳಕ್ಕಿಲ್ಲ. ಹೆಂಗೋ ನಿಂದು ಅಂತ ಒಂದು ಸಂಸಾರ ಆಗಿತ್ತಲ್ಲ ಬಿಡು. ಹೆಂಗೋ ನನ್ನ ಮಗಳು ಸಂದಕೋಳಿ ಅಂತ ಭಾಳ ಖುಷಿಯಾಗಿದ್ದೆ. ನೀನ್ ಮಾಡ್ಕೊಂಡ್ರೆ ಎಡವಟ್ಟು ನೋಡ್ತಾ ಇದ್ರೆ ನನಗೆ ತಲೆಯೆಲ್ಲ ಗಿರ್ರ ಅಂತ ಆಯ್ತು. ನನಗಿದೆಲ್ಲ ಬೇಕಿತ್ತ. ನನಗೆ ಎಕಡೆ ತಕೊಂಡು ಹಾಕಬೇಕು ನಾನಂತೂ. ಚೊಪ್ಲಿ ಗಿಪ್ಲಿ ತಕೊಂಡು ಮಗಳೇ ನೋಡು, ಭಾಳ ತಗಕ್ಕಿಲ್ಲ. ಹಳ್ಳಿನಾಗೆಲ್ಲ ಅಂದ್ರೆ ಮನೆ ಮಾಡ್ಕೊಂಡು ಈಗ ಮನೆ ತಾನೆ ಎಲ್ಲಿ ಮಾಡ್ಕತ್ಯಾ? ಇವರು ಬೇಡ ಇವ್ರ ಆಸ್ತಿನೂ ಬೇಡ ಅಂತ ಬಿಟ್ಬಿಟ್ರು ಎಲ್ಲಿ ಮನೆ ಮಾಡ್ಕತ್ಯಾ ಹೇಳು? ನೋಡು ನಡಿ ಸುಮ್ಕೆ ಏನಿಯ. ನಿಂಗಿಲ್ಲ ಇರಕ್ಕಿರ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಹೋಗ್ಲಿ ನಡಿ. ನಮ್ಮನೆಗೆ ನೋಡಿ ಇರಿವಂತೆ. ಅದು ಬಿಟ್ಬಿಟ್ರು ನೀನು ಜೈಲ್ಗಿಲ್ಗೆ ಹಾಕ್ಸಿ ಅದೆಲ್ಲ ಬೇಕಾ ನಮ್ಗೆ? ರಾಮಾಯಣ ರಂಪ. ಇಲ್ಲಮ್ಮ, ನಾನು ನಿಮ್ಮ ಮನೆಗೂ ಬರಲ್ಲ, ಯಾರ ಮನೆಗೂ ಬರಕಿಲ್ಲ. ನಾನು ಇಲ್ಲೇನಿಯ ಇರ್ತೀನಿ. ಇಲ್ಲೇನಿಯ ಬ್ಯಾರೆ ನನ್ನ ಮನೆ ಮಾಡ್ಕೊತೀನಿ ಬಿಡು. ನಾನು ಹೆಂಗೋ ನನ್ನ ಜೀವನ ಮಾಡ್ಕೊತೀನಿ ಕಣಮ್ಮ. ಕಷ್ಟನೋ ಸುಖನೋ ಕೆಲಸ ಮಾಡ್ಕೊಂಡು ಏನಾರ ಮಾಡ್ಕೊತೀನಿ ನಾನು ಬಿಡು. ನಿಮ್ಮ ಮನೆಗೆ ಮಾತ್ರ ಬರಲ್ಲ, ಸುಮ್ಮನೆ ಚೆನ್ನಾಗಿರಲ್ಲ. ಅಮ್ಮ, ನೀ ನನ್ನ ಹುಡುಗನ ಥರ ನೀನೇ ಬೆಳೆಸಿದ್ಯಾ ನೀನಂತೂ. ನನಗೆ ಗೊತ್ತು ನಾನು ಹೆಂಗಿರಬೇಕು, ಹೆಂಗೆ ನಿಜಾಯಿತಿಯಾಗಿ ಬಾಳ್ಬೇಕು ಅಂತ ಹೇಳ್ಬಿಟ್ಟು ನಂಗೆ ಭಾಳ ಸಂದ ಗೊತ್ತು. ನಾನು ಹಂಗೆ ಏನಿಯ ಬಾಳ್ತೀನಿ. ಏನೇ ಇದೇ ನಿನ್ನ ಕೊನೆ ಮಾತಾ? ಹೇಳು, ಅಮ್ಮನ ಮಾತಿಗೆ ಬೆಲೆ ಇಲ್ವಾ? ಅಮ್ಮ, ನೀ ಸುಮ್ಕಿರ್ತೀಯ ನೀನು? ಈಗ ಹೇಳೆ, ನನ್ನ ಮಾತಿಗೆ ಬೆಲೆ ಕೊಟ್ಬಿಟ್ಟು ಗಂಡನ ಕರ್ಕೊಬಿಟ್ಟು ಬಂದ್ಬಿಟ್ಟು ಸಂಸಾರ ಮಾಡ್ತೀಯಾ? ಇಲ್ಲ ನನ್ನ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅಂದ್ರೆ ನಾನು ಇಲ್ಲಿಂದ ಹೊಂಟೋಯ್ತೀನಿ ಅಷ್ಟೇನೇನೆ. ಅಮ್ಮ, ಬೆಲೆ ಕೊಡೋ ಪ್ರಶ್ನೆ ಅಲ್ಲ ಇಲ್ಲಿ ಗೊತ್ತಿರೋದು. ನನ್ನ ಮಾನ ಮರ್ವಾದಿ ಪ್ರಶ್ನೆ. ಅವ್ನು ನನಗೆ ಬೆಲೆ ಕೊಡೋಕ್ಕಿಲ್ಲ ನನ್ನ ಗಂಡ. ಅವನಿಗೆ ನನ್ನ ಬೆಲೆ ಅವ್ನಿಗೆ ಅರ್ಥ ಆಗಬೇಕು. ನೋಡಮ್ಮ, ನಮ್ಮ ಮನೆ ಬರದಾಗ ಸಿಗಬೇಕು ಅಂತ ಬರ್ದಿದ್ರೆ ಸಿಕ್ಕೇ ಸಿಗ್ತದೆ. ಈಗ ನೀ ಸುಮ್ಮನೆ ನನಗೆ ಏನೇನೋ ಹೇಳ್ಬೇಡ. ಆಸ್ತಿ ಪಾಸ್ತಿ ಎಲ್ಲ ಅವಶ್ಯಕತೆ ನನಗೇನಿಲ್ಲ. ನಾನು ನನ್ನ ಮಗ ಹೊಸ ಮನೆ ನೋಡ್ಕೊತೀವಿ. ಏನಾರ ಮಾಡ್ಕಳೆ, ಏನಾರ ಮಾಡ್ಕ. ನಿಮ್ಗಂತೂ ನಂಗೆ ಹೇಳ ಅಂತ ಓದುವ ಅಂತೇನಲ್ಲ. ಸಿಂಗಾಪುರದಾಗ ಇದ್ದು ಬಂದ್ಬಿಟ್ರಲ್ವ ನೀವು. ನಿಮ್ಗೆಲ್ಲ ನಾವು ಹೇಳಕ್ಕಾಯ್ತದ? ಹೇಳು, ನಿಮ್ಗೆಲ್ಲ ನಾನು ಹೇಳ ಅಂತ ದೊಡ್ಡ ಮನುಷ್ಯನಲ್ಲ. ಸರಿ ಬಿಡವ, ನೀನು ಸಂದಕ್ಕೆ ನೋಡ್ಕೊಂಡು ಏನೋ ಮಾಡ್ಕೊಂಡು ಹೆಂಗೋ ಇದು ಬಿಡು. ನನ್ನ ನೀನು ಮಾತಾಡಿಸ್ಬೇಡ, ಏನು ಬೇಡ. ನನ್ನ ಮಾತಿಗೆ ಬೆಲೆ ಇಲ್ಲ ಅಂತಂದ್ಮೇಲೆ ಯಾಕೆ ಮಾತಾಡ್ಬೇಕು ಹೇಳು? ನಾನು ಯಾಕೆ ಮಾತಾಡಿಸ್ಬೇಕು? ಏನೋ ಮಗಳು ಅಂತ ಪಿರುತಿ ತೋರಿಸ್ಕೊಂಡು ಮೊದಲನೇ ಮಗಳು ಅಂತ ಗೊತ್ತಿದ್ದೆ. ಏನು ಬಿಡು, ನನ್ನ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ನಾನು ಇರಕ್ಕಿಲ್ಲ. ನಾನು ಹೋಯ್ತೀನಿ ಬಿಡು. ಅಜ್ಜಿ ಬಾಯ್. ನಿನಗೂ ಬೇಡವ ಹೋಗ್ಬಿಟ್ನಿಲ್ಲ ನಾನು. ಬಾಯ್ ಅಜ್ಜಿ ಅಂತ ಹೇಳ್ತೀಯಲ್ಲ. ಹೋಗ್ತೀನಿ ಅಂದಲ್ಲ ಅಜ್ಜಿ, ಅದಕ್ಕೆ ಬಾಯ್ ಅಂದೆ. ಹೋಗ್ತೀನಿ. ನಿಮ್ಮಮ್ಮ ನೀನು ಯಾರ ನನ್ನ ಮಾತು ಕೇಳ್ಬೇಡ್ರಿ, ನಾನು ಹೋಯ್ತೀನಿ. ಎಲ್ಲನ ಹಾಳಾಗಿ ಹೋಯ್ತೀನಿ ಬಿಡ್ರಿ. ನಮ್ಮಮ್ಮಂಗಂತೂ ಹೇಳಕ್ಕಾಯ್ತದ? ನಮ್ಮಮ್ಮಂಗೇನು ಹೇಳಕ್ಕಾಗಿಲ್ಲ ಬಿಡು. ಹೇಳಿದ್ರು ಕೇಳಿಸ್ಕೊಳ್ಳೋ ಪರಿಸ್ಥಿತಿ ನಮ್ಮಮ್ಮ ಇಲ್ಲ. ನಮ್ಮಮ್ಮಂಗೇನು ಕಷ್ಟನ ಸುಖನ ಹೊಡಿತಾನ ಗಂಡನ ಜೊತೆ ಸಂಸಾರ ಮಾಡಬೇಕು ಅಂದರೆ ಮಾಡಬೇಕು. ಅದೇ ನನಗಿಷ್ಟ ಇಲ್ವೇ? ಬರೀ ಆಸ್ತಿ ಅಂತ ಅನ್ನೋರ ಜೊತೆ ಇರಕ್ಕೆ ನಂಗೆ ಇಷ್ಟ ಇಲ್ಲ. ಮಮ್ಮಿ, ಅಜ್ಜಿ ಹೋಯ್ತು ಅಂತ ಹೇಳ್ಬಿಟ್ಟು ನಿನ್ ಬೇಜಾರ್ ಮಾಡ್ಕೋಬೇಡ ಮಮ್ಮಿ, ನಾನಿದ್ದೀನಿ ಮಮ್ಮಿ. ಗೊತ್ತು ಮಗನೆ, ನೀನ್ ಯಾವಾಗ ನನ್ನ ಜೊತೆನೆ ಅಂತ. ಮಗನೆ, ನಮ್ಗೆ ಈ ಮನೆ ಬೇಡ, ನಾವು ಬೇರೆ ಮನೆಗೆ ಹೋಗೋಣ. ನೀನ್ ಹೆಂಗೆ ಹೇಳಿದ್ರು ಓಕೆ ಮಮ್ಮಿ. ಲವ್ ಯು ಬಂಗಾರ. ಲವ್ ಯು ಟು ಮಮ್ಮಿ.